ಶ್ರೀಮತಿ ಶ್ರೀಮತಿ. ಉಪೇಂದ್ರ ಅವರು ಇಷ್ಟೊಂದು ಫೋಟೋಗಳನ್ನ ಇಟ್ಕೊಂಡಿದ್ದೀರಾ? ನಾನು ಉಪೇಂದ್ರ ಅವ್ರ ದೊಡ್ಡ ಫ್ಯಾನು ಕಣಿ. ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ. ಪುಟ್ಟಮಲ್ಲಿ ಅವರು ಉಪೇಂದ್ರ ಅವ್ರ ಜೊತೆ ನನ್ನ ನೋಡಿ ಫುಲ್ ಇಂಪ್ರೆಸ್ ಆಗಿರ್ತಾರೆ. ಹಾಯ್ ಪುಟ್ಟಮಲ್ಲಿ ಅವರೇ. मुझे कुछ कुछ हो गया ये दे चुचो चुचो विषया. मुझे कुछ कुछ हो गया ये दे चुचो चुचो विषया. दिल तो पागल हो गया ये दुआ सिया कद हुच 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 हुच. मुझे कुछ कुछ हो गया ये दे चुचो चुचो विषया. ಗೌಡ್ರೆ ನೀವಾ? ಇದೇನದು ಗಂಟು? ನಂಟು ಮಾಡ್ಕೊಳ್ಳಿ ಅಂದ್ರೆ ಈ ಗಂಟು ನಮ್ಮದಲ್ಲ ನಿಮ್ಮದು. ನೀ ಅಕ್ಸರ್ ಪುಟ್ಸ್ವಾಮಿ ನಿಮ್ಮಟ್ಟು ಕೊಡಕ್ ಹೋಗಿ ನಮ್ಮಟ್ಟು ಕೊಟ್ಟು ಬಿಟ್ಟಿದ್ದ. ಅವನಿಗೆ ಹುಚ್ಚಿಡ್ದಿದೆ ಅನ್ಸುತ್ತೆ, ಲೂಸ್ ಲೂಸ್ ತರ ಆಡ್ತಾನೆ. ಗೌಡ್ರೆ ಇದು ನನ್ ಬಟ್ಟೆ ಅಂತ ಹೇಗೆ ಗೊತ್ತಾಯ್ತು? ನಮ್ಮವ್ರು ಅಂದ್ಮೇಲೆ ಅಷ್ಟು ಗೊತ್ತಾಗಲ್ವಾ ನೀ? ಥ್ಯಾಂಕ್ಸ್ ಗೌಡ್ರೆ. ಈ ಬಟ್ಟೆಗಳೇನಾದ್ರೂ ಬೇರೆಯವ್ರ ಮನೆಗೆ ಹೋಗಿದ್ರೆ ಮೋಸ್ಟ್ಲಿ ನಂಗೆ ಸಿಗ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ನೀವಾಗಿದ್ದಕ್ಕೆ ತಂದು ಕೊಟ್ಟಿದ್ದೀರಾ. ಸೋ ಸ್ವೀಟ್ ಆಫ್ ಯು. ಮಧುರ ಅವ್ರೆ ನನ್ನನ್ನೇ ಸ್ವೀಟು ಅಂತಿದಾರಿ. ಈ ಸೀನ ಅದು ಯಾವಾಗ ಸೌಂದರ್ಯ. ಯಾಕೆ ಗೌಡ್ರೆ ಸುಮ್ಮನಾಗ್ಬಿಟ್ರಿ? ಮಧುರ ಅವ್ರೆ ನೀವು ಉಪೇಂದ್ರ ಅವ್ರ ಹಾಡಿಗೆ ಯಾಕೆ ಡ್ಯಾನ್ಸ್ ಮಾಡಿದ್ರಿ? ಯಾಕೆ ಮಾಡಬಾರ್ದಾ? ಹಂಗೆಲ್ಲ ಕಂಬಿಡಿ. ನಮ್ಮ ಹೊಟ್ಟೆ ಒಳಗೆ ಉಪೇಂದ್ರ ಅವ್ರು ಕಂಡ್ರೆ ಶಾನೆ ಇಷ್ಟ. ಅವ ಅವ್ರ ದೊಡ್ಡ ಅಭಿಮಾನಿ. ಯಾವಾಗ ನೋಡಿದ್ರು ಉಪೇಂದ್ರ ಅವ್ರ ಸಿನಿಮಾ ತೋರ್ಸು ತೋರ್ಸು ಅಂತ ಆಟ ಹಿಡಿತಾಳೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಖುಷಿ ಪಡಿ. ನಿಜ ಹೇಳ್ಬೇಕಂದ್ರೆ ನಾನು ಉಪ್ಪಿ ಅವ್ರ ದೊಡ್ಡ ಅಭಿಮಾನಿ. ನೀವು ಅವಳಷ್ಟು ಅಭಿಮಾನ ಆಗಕ್ಕೆ ಸಾಧ್ಯ ಇಲ್ಲ ಕಂಬಿಡಿ. ಅವ ಅವ್ರ ಪಿಕ್ಚರ್ನ 50 ಸತಿ ನೋಡ್ತಾಳೆ, ಆದ್ರೂ ಸಮಾಧಾನನೇ ಆಗಲ್ಲ. ಅವರು ಬರೀ 50 ಟೈಮ್ಸ್ ನೋಡಿದ್ದಾರೆ, ನಾನು 75 ಟೈಮ್ಸ್ ನೋಡಿದ್ದೀನಿ. ನೀವು ಉಪೇಂದ್ರ ಅವ್ರು ನೋಡಿದಾರೆ? ಇಲ್ಲ, ನೋಡ್ಬೇಕಂತ ತುಂಬಾ ಆಸೆ, ಆದ್ರೆ ಏನ್ ಮಾಡೋದು, ಆಗ್ತಾನೆ ಇಲ್ಲ. ಅದ್ ನೀವು ತಲೆ ಕೆಡ್ಸ್ಕೊಬೇಡಿ ಮಧುರ ಅವ್ರೆ. ಉಪೇಂದ್ರ ಅವ್ರ ತನಕ ನಿಮ್ಮನ್ನ ನಾ ಕರ್ಕೊಂಡು ಹೋಯ್ತೀನಿ. ರಾಲಿ ಗೌಡ್ರೆ, ನಂಗೆ ನಿಮ್ಮ ಮಾತು ಕೇಳಿ ಎಷ್ಟು ಖುಷಿ ಆಗ್ತಾ ಇದೆ. ನಿಮ್ಮ ಖುಷಿಗೋಸ್ಕರ ಈ ಗೌಡ ಯಾನ್ ಮಾಡಕ್ಕೂ ರೆಡಿ ಕಂಬಿಡಿ. ಥ್ಯಾಂಕ್ಸ್ ಗೌಡ್ರೆ, ಥ್ಯಾಂಕ್ಸ್ ಅ ಲಾಟ್. ಐ ಲವ್ ಯು. ಪುಟ್ಟಮಲ್ಲಿ ಅವರೇ, ಪುಟ್ಟಮಲ್ಲಿ ಅವರೇ, ಪುಟ್ಟಮಲ್ಲಿ ಅವರೇ. ಪುಟ್ಮಲ್ಲಿ ಅಟ್ಟಿಲಿಲ್ಲ, ಸತ್ತೋದ್ಲು. ಯಾಕೆ ಪುಟ್ಟಮಲ್ಲಿ ಅವರೇ ಒಂಥರ ಇದ್ದೀರಾ? ನೀವು ಹಿಂಗಿದ್ರೆ ನನಗೆ ಜೇನ್ ಕಚ್ಚದಾಗುತ್ತೆ. ಕಚ್ಚಿಸ್ಕೊಳ್ಳಿ, ನನಗೇನಾಗ್ಬೇಕು? ನಿಮ್ಮ ಮೇಲೆ ನನಗೆ ಸಿಂಗ್ರಿ ಆಗದೆ. ಅದು ಸಿಂಗ್ರಿ ಅಲ್ಲ, ಆಂಗ್ರಿ. ಜಾಡ. ಕೋಪ ಮಾಡ್ಕೊಳ್ಳೋಂಥ ತಪ್ಪು ನಾನೇನು ಮಾಡಿದ್ದೀನಿ? ಮತ್ತೆ ನಿಮ್ಗೆ ಉಪೇಂದ್ರ ಅವ್ರ ಪರಿಚಯ ಅವ್ರೆ ಅನ್ನೋ ವಿಷಯ ನಂತವ ಯಾಕೆ ಮುಚ್ಚಿಟ್ರಿ? ನಾನು ಉಪೇಂದ್ರ ಅವ್ರ ದೊಡ್ಡ ಫ್ಯಾನು ಅಂತ ನಿಮಗೆ ಗೊತ್ತು ತಾನೆ? ನಾನು ಹೇಳಬೇಕು ಅಂತಿದ್ದೆ, ಆದರೆ ಉಪೇಂದ್ರ ಅವರೇ ಯಾರಿಗೂ ಹೇಳ್ಬೇಡ ಅಂತ ನನ್ನ ಹತ್ರ ಮಾತು ತಗೊಂಡಿದ್ರು, ಅದಕ್ಕೆ ಹೇಳಲಿಲ್ಲ. ನಿಮಗೆ ಗೊತ್ತಾ, ನಾನು ಅವ್ರ ದೂರದ ಸಂಬಂಧಿ. ಅಪ್ಪನ ದೊಡ್ಡಪ್ಪನ ಚಿಕ್ಕಪ್ಪನ ಸೋದರತ್ತೆಯ ದೊಡ್ಡ ತಂಗಿಯ ಚಿಕ್ಕ ತಂಗಿಯ ಅಕ್ಕನ ದೊಡ್ಡಪ್ಪನ ಮಗ. ನಾನೇ ಅವ್ರ ಮದುವೆಗೆಲ್ಲ ಓಡಾಡಿದ್ದು. ಹಂಗಂದರಿಯಾ? ಮತ್ತೆ ಟಿವಿಲಿ ತೋರಿಸಿದಾಗ ನೀವು ಕಾಣಲೇ ಇಲ್ಲ. ಅದು ಇದು ಅಂತ ಬ್ಯುಸಿ ಇದ್ನಲ್ಲ, ಹಾಗಾಗಿ ಕಾಣಿಸಿಲ್ಲ. ಆಲ್ಬಮ್ ತಂದು ತೋರಿಸ್ತೀನಿ ನೋಡಿ. ಉಪ್ಪಿ ಸರ್ ನಿಮ್ ಜೊತೆ ಯಾಕೆ ಹೋಯ್ತಾ ಇದ್ರು? ಪಕ್ಕದ ಏರಿಯಾದಲ್ಲಿ ಶೂಟಿಂಗ್ ಇತ್ತಂತೆ, ಫೋನ್ ಮಾಡಿ ಬಾರೋ ಅಂದ್ರು. ನಾನೇ ಪಿಕ್ ಮಾಡಿ ಅವ್ರನ್ನ ಶೂಟಿಂಗ್ ಜಾಗಕ್ಕೆ ಬಿಟ್ಟು ಬಂದೆ. ಚಂದನ್ ಅವರೇ, ನೀವು ನನ್ಗೊಂದು ಸಹಾಯ ಮಾಡಿರಾ? ಈ ಸೇವಕ ಇರೋದೇ ನಿಮ್ ಸೇವೆ ಮಾಡಕ್ಕೆ. ಏನಾಗ್ಬೇಕು ಹೇಳಿ? ನನ್ನ ಉಪ್ಪಿ ಸರ್ ತವ ಕರ್ಕೊಂಡು ಹೋಗಿರಾ? ಅವ್ರ ತವ ಸ್ಕೂಟರ್ ಹಾಕಿಸ್ಕೋಬೇಕು. ಅದು ಸ್ಕೂಟರ್ ಗ್ರಾಫ್ ಅಲ್ಲ, ಆಟೋಗ್ರಾಫ್. ಹಿಡ್ರಿ ಚಾಡ. ನೀವ್ಯಾಕೆ ಅಲ್ಲಿಗೆ ಹೋಗ್ಬೇಕು? ಅವ್ರನ್ನೇ ನೀವಿರೋ ಜಾಗಕ್ಕೆ ಕರ್ಕೊಂಡ್ಬಂದು ನಿಮ್ಗೆ ಆಟೋಗ್ರಾಫ್ ಕೊಡಿಸ್ತೀನಿ. ಹಂಗಂದರ್ಯಾ? ಚಂದನ್ ಅವರೇ, ನೀವೇ ನನ್ನ ಪಾಲಿನ ದ್ಯಾವ್ರ. ಪುಟ್ಟಮಲ್ಲಿ ಅವರೇ, ನಾನು ನಿಮ್ಮ ಪಾಲಿನ ದೇವರಾಗೋದು ಬೇಡ, ಮನೆ ದೇವರಾಗಬೇಕು. ಪುಟ್ಟಮಲ್ಲಿ ಅವರೇ, ಏನ್ ಬಂದಿದ್ದು? ಒಂದ್ ಸಂತೋಷದ ವಿಷಯವ ನಿಮ್ ತವ ಹಂಚ್ಕೋವು ಅಂತ ಬಂದೆ. ಸಂತೋಷದ ವಿಷಯನ? ಏನದು? ನಾಳಕ್ಕೆ ನಮ್ಮ ಮಟ್ಟಿಗೆ ಉಪೇಂದ್ರ ಅವ್ರು ಬರ್ತಾವ್ರೆ. ಉಪೇಂದ್ರ ಅವರ? ಅವ್ರು ನಮ್ಮ ಒಟ್ಟಿಗೆ ಕರ್ಕೊಬರ್ತಾರವ್ರು ಯಾರು ಅಂತ ಗೊತ್ತಾಗ್ಬಿಟ್ರೆ ನಿಮ್ಗೆ ಫುಲ್ ಕ್ರಾಕ್ ಆಗ್ಬಿಡ್ತಿದ್ದೀರಿ. ಅದು ಕ್ರಾಕ್ ಅಲ್ಲ, ಶಾಕ್. ಹಿಡಿದ್ರೆ ಜಾಡ. ಮನೆಗಂದ್ರೆ ಗೌಡ್ರು ಕರ್ಕೊಂಡ್ ಬರ್ತಿದಾರ? ಬಾಬಾ
ರಾಮಣ್ಣ ಅಲ್ಲ, ಚಂದನ್ ಅವರು. ಜಾನಿನಾ? ಉಪೇಂದ್ರ ಅವರು ಚಂದನ್ ಅವ್ರಿಗೆ ದೂರದ ನೆಂಟ್ರಂತೆ. ಜಾನಿಗೆ ದೂರದ ಸಂಬಂಧಿನ? ಸರಿ ಸರಿ, ನಾನು ವಿಚಾರಿಸ್ಕೋತೀನಿ. ವಿಚಾರಿಸ್ಕೊಳ್ಳಿ, ನಾನು ಬರ್ತೀನಿ. ಓಕೆ, ಬಾಯ್ ಬಾಯ್. ಚಂದನ್ ಅವರೇ, ಥ್ಯಾಂಕ್ ಯು. ವೆಲ್ಕಮ್. ಹಾಯ್ ಡಾರ್ಲಿಂಗ್. ಈ ಡ್ರಾಮಾ ಎಲ್ಲ ಸಾಕು. ನಿಜಕ್ಕೂ ನಿಮ್ಗೆ ಉಪ್ಪಿ ಸರ್ ಗೊತ್ತಾ? ಅವ್ರು ನಿಮ್ ದೂರದ ಸಂಬಂಧಿನ? ಹೌದು, ಅವ್ರು ನನ್ನ ದೂರದ ಸಂಬಂಧಿ. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ನಂಗೆ ಯಾಕೆ ಈ ವಿಷಯ ಹೇಳಿಲ್ಲ? ಬೇರೆಯವರಿಂದ ಈ ವಿಷಯ ತಿಳ್ಕೊಬೇಕಾ? ಹೇಳ್ಬೇಕು ಅಂತಿದ್ದೆ, ಆದ್ರೆ ಉಪೇಂದ್ರ ಅವರೇ ಪ್ರಾಮಿಸ್ ಮಾಡಿಸ್ಕೊಂಡಿದ್ರು. ಬೇರೆಯವ್ರಿಗೆ ಬೇಡ, ನಾನು ನಿಮ್ ಹೆಂಡತಿ ತಾನೆ, ನನ್ನಿಂದನೂ ವಿಷಯ ಮುಚ್ಚಿಡ್ಬೇಕಾ? ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾಳೆ ಉಪ್ಪಿ ಸರ್ ನಮ್ಮ ಮನೆಗೆ ಊಟಕ್ಕೆ ಕರ್ಕೊಂಡು ಬನ್ನಿ. ಅವ್ರು ಊಟ ಮಾಡಲ್ಲ, ಡಯಟು. ನಾನು ಡಯಟ್ ಫುಡ್ಡೇ ಮಾಡ್ತೀನಿ. ಅವ್ರು ಬೇರೆ ಮನೇಲಿ ಊಟನೇ ಮಾಡಲ್ಲ. ನೀರು ಕುಡಿತಾರಾ? ಕುಡಿತಾರ? ಹಾಗಿದ್ರೆ ಕರ್ಕೊಂಡು ಬನ್ನಿ. ನಾಳೆ ಉಪ್ಪಿ ಸರ್ ಏನಾದ್ರೂ ಮನೆಗೆ ಬರಲಿಲ್ಲ ಅಂದ್ರೆ ನಿಮ್ನ ಮನೆಯಿಂದ ಆಚೆ ಹಾಕ್ತೀನಿ. ಮಧುರ ಅವ್ರಿಗೆ ಉಪೇಂದ್ರ ಅವ್ರನ್ನ ಕರ್ಕೊಂಬತ್ತೀನಿ ಅಂತ ಹೇಳ್ಬಿಟ್ಟಿನಿ. ಹೆಂಗ್ ಕರ್ಕೊಂಡು ಹೋಗೋದು? ಏನ್ ಗೌಡ್ರೆ, ಟೋಪಿ ಇಲ್ಲ ಅಂತ ಸೈಕಲ್ ಕೆಲ್ಸಕ್ಕೆ ನೀವೇ ಬಂದ್ರ? ಅಯ್ಯ, ನಿಮ್ ಬಾಯಿಗ ಎಲ್ಕೋಟ್ ಕಾಮಿಡ. ಅವ ನನಗೋಸ್ಕರ ಟೀ ತರಕ್ ಹೋಗವ್ನೆ. ನಾನು ಯೋಚನೆ ಮಾಡ್ತಾ ಕೂತೀನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಸ್ಟಾಕ್ ಹೇಗ್ ಖಾಲಿ ಮಾಡೋದು ಅಂತನಾ? ಓ ಅಣ್ಣಯ್ಯಪ್ಪ, ಪಟಾಪಟಿ ಚಡ್ಡಿ ಬನ್ನಿ ಸ್ಟಾಕ್ ಖಾಲಿ ಆಗ್ಲಿಲ್ಲ ಅಂದ್ರೆ ಅಷ್ಟು ಪಟಾಪಟಿ ಚಡ್ಡಿ ಬನ್ನಿನ ನಾನೇ ಹಾಕ ಮೆರತೀನಿ. ಅದೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕು? ಅದಲ್ಲ ಅಂದ್ಮೇಲೆ ಏನ್ ಯೋಚನೆ ಮಾಡ್ತಿದ್ದೀರಾ? ಈ ಉಪೇಂದ್ರ ಅವರು ಎಲ್ಲಿ ಸಿಕ್ಕಿರು ಅಂತ ನಿಮ್ಗೇನು ಗೊತ್ತಾ? ಓಹೋ, ಪುಟ್ಟಮಲ್ಲಿ ಅವ್ರ ಹತ್ರ ಉಪೇಂದ್ರ ಅವ್ರನ್ನ ಇವರೇ ಕರ್ಕೊಂಡು ಹೋಗೋ ಪ್ಲಾನ್ ಮಾಡಿದ್ದಾರೆ. ಇದು ಆಗಬಾರದು. ಅಣ್ಣಪ್ಪನವ್ರೆ, ಇದೇ ಕೂತ್ರನೇ ಬರ್ತಾ ಇಲ್ಲ, ಏನಾಯ್ತು? ಅವ್ರು ಇಲ್ಲಲ್ಲಿದ್ದಾರೆ. ಉಪೇಂದ್ರ ಈ ಕತೆ ಬರೀಕೆ ಫಾರಿನ್ ಹೋಗಿದ್ದಾರೆ. ಬರೋದು 3 ತಿಂಗಳಾಗುತ್ತೆ. ಜನ ಉಪೇಂದ್ರ ಅವ್ರು ಇನ್ನು 3 ತಿಂಗಳು ಬರಲ್ವಂತ. ಊರಿ ಟಿವಿಲಿ ತೋರಿಸಿದ್ರು. ಓಯ್ ಜನನ್ನ, ನೀವು ಕಂಡ ಬಟ್ಟೆ ಸುಳ್ಳು ಮಾತಾಡ್ತೀರಾ ಆಯ್ತಾ? ನಾನೆಲ್ಲೋ ಸುಳ್ಳು ಹೇಳ್ದೆ? ಸುಳ್ಳು ಮಾತಾಡಿ ಪುನಃ ಸುಳ್ಳಲ್ಲ ಅಂತೇಳಿ ವಾದ ಬೇರೆ ಮಾಡ್ತೀರಾ? ಅಣ್ಣ ಕಂಟಿಬಿಟ್ರು, ಅಣ್ಣಪ್ಪನವ್ರು ಸುಳ್ಳು ಹೇಳಿದ್ರೆ ನಿಜ ಏನಂತ ನೀವು ಹೇಳ್ಬಿಡು. ಓಯ್ ರಿಂಗ್ ಮಾಸ್ಟ್ರೆ, ಉಪ್ಪಿ ಸರ್ ಎಲ್ಲಿ ಹೋಗ್ಲಿಲ್ಲ, ಊರಲ್ಲೇ ಇದ್ದಾರೆ. ರೇಡಿಯೋ ಸೀಟಲ್ಲಿ ಮಾತನಾಡಿದ್ದನ್ನ ನಾನೇ ಕೇಳಿಸ್ಕೊಂಡು ಬಂದೆ. ನಾನು ಫೋನಿಗೆ ಟ್ರೈ ಮಾಡಿದೆ, ನನಗೆ ಲೈನ್ ಸಿಕ್ಲಿಲ್ಲ. ಇರೋ ನಾ ಟ್ರೈ ಮಾಡ್ತೀನಿ. ನನಗೆ ಸಿಕ್ಕದ ಲೈನು ನಿಮಗೆ ಸಿಗ್ತದ? ಅಯ್ಯ, ನೀ ಯಾವ್ದೋ ನಂಬರ್ ಮಾಡಕ್ ಹೋಗಿ ಇನ್ಯಾವ್ದೋ ನಂಬರ್ ಮಾಡಿರ್ತದೆ. ರೇಡಿಯೋ ಸಿಟಿ ನಂಬರ್ ನನ್ನ ತಗೋದ ನಾನೇ ಮಾಡ್ತೀನಿ. ಇರು ಗೌಡ್ರೆ, ನಾನ್ ಮಾಡ್ತೀನಿ ರೀ. ಇರಿ ಅಣ್ಣಪ್ಪನವ್ರನ್ನ ಮಾಡ್ತೀನಿ. ಗೌಡ್ರೆ, ನಾನ್ ಮಾಡ್ತೀನಿ ರೀ. ನೀ ಸುಮ್ಮನೆ ಅಣ್ಣಪ್ಪನವ್ರೆ. ಗೌಡ್ರೆ, ನಾನ್ ಮಾಡ್ತೀನಿ. ಇಬ್ಬರು ಕೂಡ ಟ್ರೈ ಮಾಡಿ ಅಲ್ಲ, ಯಾರಿಗೆ ಸಿಗ್ತದೆ ಅವ್ರು ಮಾತಾಡಿ. ಇದು ಕೂಡ ಮಾತು ಅಂದ್ರೆ. ನಮಸ್ಕಾರ ಬೆಂಗಳೂರು, ನಾನ್ ನಿಮ್ ಸುಧಾ ಬರ್ಗೂರು. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಸಿಟಿ 91.1 FM. ಈಗ ನನ್ ಜೊತೆ ಯಾರ್ ಲೈನ್ ಅಲ್ಲಿ ಇದ್ದಾರೆ ನೋಡೋಣ. ಹಲೋ, ನಮಸ್ಕಾರ ರೇಡಿಯೋ ಸಿಟಿ, ಯಾರ್ ಮಾತಾಡ್ತಿರೋದು? ಮೇಡಮ್ ನವ್ರೆ, ನಾನು ಶ್ರೀರಾಮಚಂದ್ರ ಗೌಡ ಅಂತ. ನನ್ ತಗೊಂಡ್ ಪಟಾಪಟಿ ಚಡ್ಡಿ ಬಂದಿನ ಅಂಗಡಿ ಅದ. ನೀ ಈಗೇನ್ ಅದನ್ನ ನಮಗ್ ಸೇಲ್ ಮಾಡಕ್ ಫೋನ್ ಮಾಡಿದೀರಾ? ಇದು ಅಡ್ವರ್ಟೈಸಿಂಗ್ ಆಫೀಸ್ ಅಲ್ಲ ರೀ, ರೇಡಿಯೋ ಸಿಟಿ ಸ್ಟುಡಿಯೋ. ಗೊತ್ತು ಮೇಡಮ್ ನವ್ರೆ, ಬಿಡ್ತು ಅನ್ನಿ. ನಾನು ಉಪ್ಸಾರ ಜೊತೆ ಮಾತಾಡ್ಬೇಕಿತ್ತು. ಉಪ್ಸಾರ? ಉಪ್ಸಾರ್ ಬೇಕು ಅಂದ್ರೆ ನಿಮ್ ಹೆಂಡ್ರಿಗೆ ಹೇಳ್ರಿ, ಅದ್ರ ಜೊತೆ ರಾಗಿ ಮುದ್ದೆನೂ ಮಾಡಿಸ್ಕೊಂಡು ಹೊಡಿರಿ, ಮಸ್ತ್ ಆಗಿರುತ್ತೆ. ಮೇಡಮ್ ನವ್ರೆ, ಉಪ್ಸಾರ ಅಲ್ಲ, ಉಪ್ಪಿ ಸಾರು. ಇದು ನನ್ ಪ್ರೋಗ್ರಾಮು. ನಾನ್ ಸುಧಾ ಬರ್ಗೂರ್ ಮಾತಾಡ್ತಿರೋದು. ನಿಮ್ಗೆ ಯಾರ್ ಬೇಕು? ಮೇಡಮ್ ನವ್ರೆ, ನಾವು ಹಳ್ಳಿ ಜನ ಅಂತ ನೀವು ಉಪೇಂದ್ರ ಅವ್ರ ತರ ಉಲ್ಟಾ ಮಾತಾಡ್ಬೇಡಿ. ಈಗ ನೀವೇನಾರು ಅವ್ರ ಕೈಗೆ ಫೋನ್ ಕೊಡ್ಲಿಲ್ಲ ಅಂದ್ರೆ ನಾನೇ ನಿಮ್ಮ ಆಫೀಸ್ ತಗೊಂಡು ಉಪ್ಪಿಟ್ಟು ತರ ಉಲ್ಟಾ ನಿಂತ್ಕೊಂಡ್ಬಿಡ್ತೀನಿ. ರೀ ಸ್ವಾಮಿ, ನೀವು ಉಲ್ಟಾ ನಿಂತ್ಕೊಂಡ್ರು ಅಷ್ಟೇ, ಉದ್ದುದ್ದ ಮಲ್ಕೊಂಡ್ರು ಅಷ್ಟೇ. ಉಪ್ಪಿ ಸರ್ ಇಲ್ಲಿಲ್ಲ ರೀ. ಮೇಡಮ್ ನವ್ರೆ, ಉಪ್ಪಿ ಸಾರು ಯಾವಾಗ ಸಿಕ್ಕಿರು? ಅವ್ರ ಯಾಕ್ರಿ ಇಲ್ಲಿರ್ತಾರೆ? ಅವ್ರ ಮನೇಲಿ ಇರ್ತಾರೆ. ಮೇಡಮ್ ನವ್ರೆ, ಒಂದು ಕೆಲಸ ಮಾಡಿರಿ, ನೀವೇ ನಮ್ಮನ್ನ ಅವ್ರ ಒಟ್ಟಿಗೆ ಕರ್ಕೊಂಡು ಹೋದಾರ್ಯಾ? ರೀ ಗೌಡ್ರೆ, ಸುಮ್ನೆ ತಲೆ ತಿನ್ಬೇಡ್ರಿ ನೀವು. ನನಗ್ ಸಿಟ್ಟು ಬಂದ್ರೆ ಏನಿಲ್ಲ, ನೀವಿರೋ ಜಾಗಕ್ಕೆ ಬಂದು ಬೆಂಡೆತ್ಬಿಡ್ತೀನಿ. ಮೇಡಮ್ ನವ್ರೆ, ನೀವು ಬೆಂಡೆತ್ತದ ಮೇಲೆ ಆದ್ರೂ ಬಂದು ಅವ್ರ ದಂಡಕ್ಕೆ ಕರ್ಕೊಂಡು ಹೋದಾರ್ಯಾ? ನೀವ್ ಹೀಗೆ ಮಾತಾಡ್ತಿದ್ರೆ ನಾನ್ ಲೈನ್ ಕಟ್ ಮಾಡ್ತೀನಿ. ಇಲ್ಲ, ಕಟ್ ಮಾಡಬೇಡಿ. ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಅವ್ರೆ, ಅವರು ಉಪೇಂದ್ರ ಅವ್ರ ಜೊತೆ ಮಾತಾಡ್ಬೇಕು ಅಂತ ಉಪ್ಲಿ ಅಲ್ಲುಚ್ಕೊಂಡ್ ಕಾಯ್ತವ್ರೆ. ಕೊಡ್ತೀನಿ ನೋಡಿ. ಎಣ್ಣೆಪ್ನವ್ರೆ. ಹಲೋ ಉಪ್ಪಿ ಸರ್. ಅಬ್ಬಾ, ಇಷ್ಟೋ ತನಕ ಗೌಡ್ರು ತಲೆ ತಿಂದಿದ್ದಾಯ್ತು, ಈಗ ನೀವ್ ಯಾರ್ರೀ? ರೀ ಸ್ವಾಮಿ, ಇಲ್ಲಿ ಯಾರು ಉಪ್ಪಿ ಸಾರ್ ಇಲ್ಲ ರೀ. ನಾನ್ ಸುಧಾ ಬರ್ಗೂರ್ ಮಾತಾಡ್ತಿರೋದು. ಸರ್,
ನಿಮ್ ಜೊತೆ ಮಾತಾಡ್ಬೇಕು ಅಂತ ಎಷ್ಟು ವರ್ಷದಿಂದ ಕಾಯ್ತಿದ್ದೆ ಗೊತ್ತಾ ಸರ್. ಇವತ್ತು ಲೈನ್ ಸಿಕ್ತು. ಈ ಖುಷಿಗೆ ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ರೀ ನಿಮ್ಗೇನ್ ತಲೆ ಕೆಟ್ಟಿದ್ಯನ್ರಿ? ನಿಮ್ ಸಿನಿಮಾ ನೋಡಿದ್ಮೇಲೆ ಯಾರಿಗ್ ತಾನೇ ತಲೆ ಕೆಡಲ್ಲ ಹೇಳಿ. ರೀ ನಾನು ಜನರನ್ನ ನಗಿಸ್ಬೇಕು ಅಂತ ಕಾರ್ಯಕ್ರಮ ಮಾಡ್ತಿರೋದು, ನಾನು ಬಕರ ಆಗಕ್ಕಲ್ಲ. ಏನ್ ಸರ್ ನೀವು ನಮ್ಮನೆಗ್ ಬರ್ತೀರಾ? ಬನ್ನಿ ಸರ್, ನೀವು ನಮ್ಮನೆಗ್ ಕಾಲಿಟ್ರೆ ನಮ್ಮನೆ ಪಾವನ ಆಗೋಗುತ್ತೆ. ಮನೆ ಕಾಲಿಡಲ್ಲ, ಪೊಲೀಸ್ನವ್ರಿಗೆ ಹೇಳ್ತೀನಿ. ಏನ್ ಸರ್ ಪೊಲೀಸ್ ಪ್ರೊಟೆಕ್ಷನ್ ಬೇಕಾ? ಖಂಡಿತ ಕೊಡ್ಸೋಣ ಸರ್. ನಿಮ್ಮನೆಯಿಂದ ನಮ್ಮನೆ ತನಕ ಬ್ಯಾನರ್ ಕಟ್ಟಿ ಬ್ಯಾಂಡ್ ಬಜಾಯಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಸರ್. ಸರ್ ನಮಸ್ಕಾರ ಕಣೋಳಿ, ನಾನು ನಿಮ್ ದೊಡ್ಡ ಅಭಿಮಾನಿ. ನಮ್ಮ ಮಟ್ಟಿಗೂ ಬನ್ನಿ ಸರ್, ನಿಮ್ಗೆ ಹಾಲಿನ ಅಭಿಷೇಕ ಮಾಡಬೇಕು. ನೀವಿಬ್ರು ನಿಮ್ಮ ಮನೇಲೆ ರೆಡಿ ಆಗಿರಿ, ನಾನೇ ಬಂದು ಇಬ್ರಿಗೂ ಪಂಚಾಮೃತ ಅಭಿಷೇಕ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಂಥ ಕಾಲರ್ಗಳಿದ್ರೆ ಇಂಥ ಹಾಡೇ ಪ್ಲೇ ಮಾಡ್ಬೇಕು ನಾನು. ಉಪ್ಪಿ ಸರ್ ಹತ್ರ ಮಾತಾಡಿದ್ರೆ ಜನನ್ನ ಅವ್ರು ಯಾಕೆ ನನ್ನ ಕೆಪ್ಪೆಗೆ ಬೊಟ್ಟಿದ್ರು ರಿಂಗ್ ಮಾಸ್ಟ್ರೆ? ಐ ಲೈಕ್ ಇಟ್. ಎಲ್ರ ಕಾಲ ಎಳೀತದೆ ಕಾಲ. ಈ ಉಪೇಂದ್ರ ಅವ್ರನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಅಂತಾನೆ ಗೊತ್ತಾಯ್ತಾ ಇಲ್ವಲ್ಲಪ್ಪ. ನಾ ಏನಾದರೂ ಉಪ್ಪಿಯವ್ರನ್ನ ಮೀಟ್ ಮಾಡಿಸ್ಲಿಲ್ಲ ಅಂದ್ರೆ ಮಧುರ ಅವರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಈ ಕೂಗೋ ಬಡ್ಡೆತದು ಇನ್ನೂ ಮನೆ ಕಂಡಿಲ್ವಾ? ಅದ ಬಾಳನು ನಾನು ನಿನ್ಗೆ ಗೂಗ ಅನ್ನಿಲ್ಲ ಕಡ, ಗೊಂಬ ಅಂದದು. ನಿನ್ ಕಿವಿಲಿ ಗುಗ್ಗ ಕಟ್ಕೊಂಡಿರ್ಬೇಕು. ಹೋಗು ನಿಮ್ಮ ಮತ್ಕೊಂಬನ್ಗೆ ಹೋಗ್ಬಿಟ್ಟು ಕ್ಲೀನ್ ಮಾಡಿಸ್ಕ. ನನ್ ಕಿವಿ ಸರಿಯಾಗೈತೆ, ನೀನ್ ಮಾತಾಡೋದು ಸರಿ ಇಲ್ಲ. ದಿಟ ಹೇಳು, ಮಧುರ ಆಂಟಿ ಯಾಕೆ ಬೇಜಾರ್ ಮಾಡ್ಕೊಂಡವ್ರು? ಅಡೋ ನಾವು ದೊಡ್ಡವ್ರು ಯಾವ್ದಕ್ಕಾರು ಬೇಜಾರು ಮಾಡ್ಕೊತೀವಿ, ಸುಮ್ಮನೆ ಹೋಗ್ಬಿಡ. ಹೇಳಿಲ್ಲ ಅಂದ್ರೆ ಅವ್ವಂಗ್ ಫೋನ್ ಮಾಡ್ತೀನಿ. ಅಡ ಮಾತೆತ್ತರು ಸಾಕು. ನೀನು ನಿಮ್ಮ ಮತ್ತಗಮ್ಮ ಅವ್ವನಿಗೆ ಫೋನ್ ಮಾಡ್ತೀನಿ ಅಂತ ಎದುರ್ಸರಿ ಮಾಡ್ಕೋವಾಗ. ಆಯ್ತು ಮಾಡ್ತೀನಿ ತಡಿ. ಸುಮ್ಮನೆ ನಾ ತಮಾಷೆಗಳನ್ನು ಸೀರಿಯಸ್ ಆಗಿ ತಗೊಂಡ್ಬಿಡೋದ. ನಿಮ್ಮ ಅಣ್ಣನ ಮೇಲೆ ನಿಮ್ ಪ್ರೀತಿ ಇಲ್ವಾ? ನಿನ್ಗೆ ನನ್ ಮೇಲೆ ಪ್ರೀತಿ ಇದ್ರೆ ತಾನೆ ನನ್ಗೆ ನಿನ್ ಮೇಲೆ ಪ್ರೀತಿ ಬರೋದು. ನನ್ನ ನೋಡಿದ್ರೆ ಕಮಲಿ ಹುಳ ಬಿಡ್ಕೊಂಡಂಗ್ ಆಡ್ತೀಯಾ? ಅದ ಊರಲ್ಲಿದ್ದಾಗ ಗೊಬ್ಬರ ಹಾಕ್ದಾರ ಬಾಳೆಹಣ್ಣು ತರ ಒಣಿಕೊಂಡಿದ್ದೆ. ಬೆಂಗಳೂರು ಕರ್ಕೊಂಬಂದು ರಸ್ ಬಾಳೆಹಣ್ಣು ಮಾಡೀನಿ. ನನಗೆ ತಿರುಗಿಸ್ ಮಾತಾಡಿಯ ತಗದು ಬುಟ್ಟಾದ್ರೆ ಗೊಬ್ಬರ ಹಾಕ್ದಾರ ಬಾಳೆಹಣ್ಣು ತರ ಒಣಿಕೊಂಡ್ಬಿಡ್ಬೇಕು. ಮಾಯ್ಕಾರ ಏನಿದು ಅಪಸ್ವರ? ಬಾಬಣ ಚಿಕ್ಕ ಕೈಗಳ ಮೇಲೆ ಯಾರ ಕೈ ಮಾಡಾರ? ಕೈ ಬೇಡ ಅಂದ್ರಳು ಕಾಲ್ನೆ ಮಾಡಕ್ತೀನಿ. ಗುರ್ತು ಅನ್ನಿ ಬಾಬಣ್ಣ, ಮಕ್ಕಳು ದೇವ್ರ ಸಮಾನ, ಅವ್ರ ಪಾದ ತೊಳೆದು ಪೂಜೆ ಮಾಡ್ಬೇಕು, ಹಂಗೆಲ್ಲ ಮಾತಾಡಬಾರ್ದು. ತಂಬೂರಿ ಜೊತೆಗೆ ತಾಳನು ಸೇರ್ಕತ್ತು. ಒಟ್ನಲ್ಲಿ ಎಟ್ಟಿಲ್ ನಂಗೆ ಮರ್ಯಾದೆನೇ ಇಲ್ಲ. ಬಾಬಣ್ಣ ಯಾಕ ಅನ್ಕೊಂಡಿರಿ? ನಾವಿಬ್ರು ನಿಮ್ಗೆ ಸ್ಯಾನೆ ಮರ್ಯಾದೆ ಕೊಡ್ತೀವಿ. ಬಾಬಣ್ಣಂಗೆ ಏನಂದೆ? ಯಾಕೆ ಅವ್ರು ಕೋಪ ಮಾಡ್ಕೊಂಡಿದ್ದಾರೆ? ಅತ್ತಮ್ಮ ನಾನು ಏನು ಅನ್ಲಿಲ್ಲ. ಅಣ್ಣಯ್ಯ ಮಧುರ ಆಂಟಿ ಬೇಜಾರ್ ಮಾಡ್ಕೊಂಡ್ರು ಅಂದ್ರು. ಅದನ್ನೇನು ಅಂತ ಕೇಳಿದ್ಕೆ ನನಗ್ ಬೈತಿದ್ರು. ಹೌದಾ? ಹಂಗ್ಯಾಕೆ ಅನ್ಕೊಂಡ್ರಿ ಬಾಬಣ್ಣ? ಆಮೇಲೆ ಪುಟ್ಮಲಿ ನಾ ಯಾನು ಅನ್ಕೊಂಡಿಲ್ಲ ಕಮ್ಮೆ. ಈ ಬಾಳೆಹಣ್ಣು ಹೇಳ್ತಾನೆ ಅಂತ ಕೇಳ್ಕೊಂಡು ನೀ ಅನುಮಾನ ಪಡಬೇಡ. ಗುರ್ತು ಅನ್ನಿ ಶ್ರೀರಾಮಚಂದ್ರನ್ ಅಂತ ಗಂಡನ ಮೇಲೆ ಯಾರು ಅನುಮಾನ ಪಟ್ಟಾರೆ. ಆದ್ರೂ ಈ ಹೊತ್ಲೆ ಯಾಕೆ ಮಧುರ ಅವ್ರು ನೆನ್ಪಿಸ್ಕೊತಾ ಇದ್ರಿ? ಅದು ಮಧುರ ಅವರು ಅಣ್ಣಯ್ಯಪ್ಪನವ್ರಿಗೆ ಸ್ಪೆಷಲ್ ಆಗಿರೋ ಚಡ್ಡಿ ಬನ್ನಿ ತಕೊಂಬರಕ್ಕೆ ಹೇಳಿದ್ರು. ನಾನು ಮರ್ತು ಬಿಟ್ಟಿದ್ದಿ. ಅದಕ್ಕೆ ಏನಾದ್ರು ಬೇಜಾರು ಮಾಡ್ಕೊಂಡಿದ್ದೀರೇನೋ ಅಂತ ಯೋಚನೆ ಮಾಡ್ತಾ ಇದ್ದಿ. ಅತ್ತಮ್ಮ ಅಣ್ಣಯ್ಯ ಸುಳ್ಳು ಹೇಳ್ತವ್ರೆ. ಇವಾಗ ದಿಟ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಅವ್ವಂಗ್ ಫೋನ್ ಮಾಡ್ತೀನಿ. ಬೇಡ ಕೂಡ ಹೇಳ್ತೀನಿ. ಅದು ಮಧುರ ಅವರು ಉಪೇಂದ್ರ ಅವ್ರನ್ನ ಕೂಡ ಉಪೇಂದ್ರ ಅವ್ರನ್ನೇ ನಿನಗೆ ಮೀಟ್ ಮಾಡಿಸು ಅಂತ ಹೇಳಿದ್ರು ಕಮ್ಮೆ. ನಾನು ಎಲ್ಲ ಥರದ ಪ್ರಯತ್ನನೂ ಪಟ್ಟು ಅದಾಗನೇ ಇಲ್ಲ. ಅದಕ್ಕೆ ಅವ್ರೇನಾದ್ರು ಬೇಜಾರು ಮಾಡ್ಕೊಂಡಿದ್ದಾರೇನೋ ಅಂತ ಯೋಚನೆ ಮಾಡ್ತಾ ಇದ್ದಿ. ಅವ್ರು ಹೆಂಗ್ ಬೇಜಾರ್ ಮಾಡ್ಕೊಂಡವ್ರು? ಅದಕ್ಕೆ ಅಮ್ಮ ತಾನೇ ಬೇಜಾರ್ ಮಾಡ್ಕೋಬೇಕು. ಅದ ನೀನು ಹಿಂಗೆ ಬಿಟ್ರೆ ನನ್ನ ಬುಡಕ್ಕೆ ಬತ್ತಿ ಇಟ್ಬಿಡ್ತದೆ. ಹಿಂಗೆ ಆಡ್ತಾ ಇದ್ರೆ ಮೆಣಸಿನ್ಕಾಯಿ ತಂದು ನಿನ್ನ ಬಾಯಿಗೆ ಇಟ್ಬಿಡ್ತೀನಿ. ನನ್ನ ಬದಲು ನೀನೇ ಬಾಯಿಗೆ ನನ್ನ ಪರಿಸ್ಥಿತಿ ನೋಡ್ರೆ ನಿಂಗೆ ನಗಬೇಕು ಅನ್ನಿಸ್ತದಲ್ವಾ? ಇಷ್ಟೆಲ್ಲ ಕಷ್ಟಪಡ್ತಾ ನಿನ್ಗೋಸ್ಕರ. ನನಗೋಸ್ಕರವಾ? ಸಮಸ್ಬಿಡಿ ಬಾಬಣ್ಣ, ನಾನು ನಿಮ್ಮನ್ನ ಅಂಡರ್ಸ್ಟ್ಯಾಂಡೇ ಮಾಡ್ಕೊಳ್ಳಿಲ್ಲ. ಅದು ಅಂಡರ್ಸ್ಟ್ಯಾಂಡ್ ಅಲ್ಲ ಕಮ್ಮೆ, ಅಂಡರ್ಸ್ಟ್ಯಾಂಡ್ ಹಿಡಿದ್ರಿ ಜಾಳ. ಬಾಬಣ್ಣ ನಿಜವಾಗ್ಲೂ ನನಗೆ ಉಪ್ಪಿ ಸರ್ನ ಭೇಟಿ ಮಾಡ್ಸರಿಯಾ? ಮತ್ತೆ ಇನ್ನೊಮ್ಮೆ ಎಲ್ಲ ಚುರುಕು ಸುತ್ತಾಡ್ತಾ ಇಲ್ವಾ? ಅಯ್ಯ ನೀವ್ಯಾಕೆ ಸುತ್ತಾಡರಿ ಬಿಡ್ರಿ. ಉಪ್ಪಿ ಸರು ಜಂಡನವ್ರು ದೂರದ ನೆಂಟ್ರಂತೆ, ಅವರೇ ಕರ್ಕೊ ಬರ್ತಾರೆ. ಓ ಅಣ್ಣಯ್ಯಪ್ಪನವ್ರೆ, ಉಪ್ಪಿಯವ್ರನ್ನ ಕರ್ಕೊಂಬರ್ತೀನಿ ಅಂತ ನನ್ನ ಹೆಂಡ್ರಿಗೆ ಕಾಗೆ ಹಾರಿಸಿದಾರ್ಯಾ? ಬಾಬಣ್ಣ
ಯಾಕೆ ಸುಮ್ಮನಾಗ್ಬಿಟ್ರಿ? ಆಮೇಲೆ ಪುಟ್ಮಲಿ ಅಣ್ಣಪ್ಪನವ್ರ ಮಾತು ಯಾಕೆ ನಂಬಿ? ಅವ್ರು ಬಾಯ್ ಬಿಟ್ರೆ ಬರೀ ಸುಳ್ಳಿಯೇ. ಹಂಗಂದರ್ಯಾ? ಕಮ್ಮಿ ಆ ಯಪ್ಪ ಇರೋದೇ ಹಂಗೆ. ನೀ ತಲೆ ಕೆಡ್ಸ್ಕೊಬೇಡ, ಉಪೇಂದ್ರ ಅವ್ರನ್ನ ನಾ ಕರ್ಕೊಂಬತ್ತೀನಿ. ಬಾಬಣ್ಣ ನೀವು ಸಾನ ಒಳ್ಳೆಯವರು. ಬಾಬಣ್ಣ ಐ ಲವ್ ಯು. ಉಪೇಂದ್ರ ಅವರು ಬಂದಿದ್ದಾರೆ, ಬನ್ನಿ ಮಾರಾಯರೆ. ನನ್ನ ಮಾಡ್ರ ನಾಟಕದಿಂದ ಒಮ್ಮಂತ ಬಾಯಿಗೆ ಬಂದಾಗ ಉಗಿಸ್ಕೊಂಡಿ ಈಗ ಯಾರು ತಮ್ಮ ಒಡ್ಸಕ್ ಕರ್ಕೊಂಡು ಹೋಯ್ತಾ ಇದೆ. ಬೇಜಾರು ಮಾಡ್ಕೊಳ್ಬೇಡಿ ಅನ್ನಪ್ಪ. ನಿನ್ನೆ ನನಗೆ ಒಂದು ನಮೂನೆ ಸಾಕ್ ತಗೊಳ್ಬೇಕಿತ್ತು, ಅದಕ್ಕೆ ಆ ನಮೂನೆ ಮಾಡಿದೆ. ಇವತ್ತು ಇವರನ್ನ ನೋಡಿ ನನಗೆ ಸಾಕ್ ಆಗಿಬಿಟ್ಟಿದೆ. ಬೇಕಾದ್ರೆ ಬಣ್ಣೆ ಎಲ್ಲ ತೋರಿಸ್ತೇನೆ. ಹಂಗಂದಯ್ಯ ನಮಸ್ಕಾರ ಸಾವ್. ಎಷ್ಟೊತ್ತಿರ ಬರೋದು? ನನ್ನನ್ನ ರೋಡ್ ಮೇಲೆ ಬಿಟ್ಬಿಟ್ಟು ಆಟ ಆಡ್ತಾ ಇದ್ದೀರಿ ನೀವು. ಬನ್ನಿ ಬನ್ನಿ ಬೇಗ ಮನೆಗೆ ಹೋಗೋಣ. ಸರ್ ಕ್ಷಮಿಸ್ಬಿಡಿ ಸರ್, ಆಟೋ ಸಿಗೋದು ಲೇಟ್ ಆಗೋಯ್ತು. ನಡ್ರಿ ಸರ್, ನಡ್ಕೊಂಡೆ ಹೋಗೋ. ನಡ್ಕೊಂಡೆ ಹೋಗೋದಾ? ನಡ್ರಿ ಸರ್. ಐ ಲೈಕ್ ಇಟ್. ಈಗಲೇ ಈ ವಿಷಯವನ್ನು ಎಲ್ಲರ ಹತ್ರ ಹೇಳಬೇಕು. ಈ ಮನುಷ್ಯ ಎಲ್ಲೋದ್ನೋ ಹುಡುಕಿ ಹುಡುಕಿ ಸಾಕಾಗೋಯ್ತು. ಓ ಜನಣ್ಣ, ಯಾರನ್ನ ಹುಡುಕ್ತಿದ್ದೀರಿ ಮಾರ್ರೆ? ಸನ್ನಿ ಲಿಯೋನ್ನಪ್ಪ. ಐ ಲೈಕ್ ಇಟ್. ಅವಳು ಇಲ್ಲೇನೆ ಸಿಗ್ತಾಳೆ, ಬಾಂಬೆಯಲ್ಲಿ ಸಿಗ್ತಾಳೆ. ಸುಮ್ಮನೆ ಹೋಗ, ತಲೆ ತಿನ್ಬೇಡ. ಹೋಗ್ತಾನಪ್ಪ. ನೀವು ಅವ್ರಿವ್ರನ್ನ ಹುಡುಕುವ ಬದಲು ಪಕ್ಕದ ರಸ್ತೆಯಲ್ಲಿ ಉಪೇಂದ್ರ ಅವರು ಬಂದಿದ್ದಾರೆ. ಗೌಡ್ರವ್ರನ್ನ ಮನೆ ಕರ್ಕೊಂಡು ಹೋಗ್ತಿದ್ದಾರೆ, ಹೋಗಿ ಅಲ್ಲ. ನಾನು ಈ ಏರಿಯಾಗೆ ಬಂದ್ರೆ ಅವನು ಪಕ್ಕದ ಏರಿಯಾಗೆ ಹೋಗಿದ್ದಾನ. ಏನಾದ್ರು ಅವ್ನ ಮನೆ ಕರ್ಕೊಂಡು ಹೋದ್ರೆ ಎಲ್ಲ ಕೆಲಸ ಎಡವಟ್ಟಾಗ್ಬಿಡುತ್ತೆ. ಐ ಲೈಕ್ ಇಟ್. ಗೌಡ್ರ ನಿಂತ್ಕೊಳ್ರಿ, ಇವ್ರನ್ನ ನನ್ ಜೊತೆ ಕಳಿಸ್ರಿ. ಓ ಅಣ್ಣಪ್ಪನವ್ರೆ, ಕಷ್ಟಪಟ್ಟು ಕರ್ಕೊಂಡು ಹೋಯ್ತಾರೋ ನಾ ಬಿಟ್ಕೊಡಲ್ಲ. ಇವ್ರನ್ನ ಹುಡುಕಿ ರೆಡಿ ಮಾಡಿರೋದು ನಾನು. ಇವ್ರ ಮರವಿಂದ ಎಲ್ಲ ಎಡವಟ್ಟಾಗ್ಬಿಟ್ಟಿದೆ. ನಿಮ್ಗೆ ಆಗಿರೋ ಎಡವಟ್ಟೆ ನನ್ನ ಪಾಲಿನ ಒಬ್ಬಟ್ಟು. ಓ ಅಣ್ಣಪ್ಪನವ್ರೆ, ಬಿಟ್ಟಿಯಾಗಿ ಸಿಕ್ಕಿರೋ ಬಾದಾಮಿನ ಕಂಡವ್ರ ಬಾಯಿಗೆ ಹಾಕ್ಬಿಟ್ಟು ಹೋಗೋಷ್ಟು ದಡ್ಡ ನಾನಲ್ಲ. ಏನ್ ಗೌಡ್ರ, ಇವ್ರನ್ನ ಕಳಿಸ್ತೀರಾ ಇಲ್ವೋ? ಕಳಿಸ್ಕೊಡಲ್ಲ ಅಂದ್ರೆ ಕಳಿಸ್ಕೊಡಲ್ಲ. ಯಾಕೆ ನಾಯಿ ತರ ಕಚ್ಚಾಡ್ತಾ ಇದ್ದೀರಾ? ಯಾರಿವೆಲ್ಲ? ನಾನು ಜಾಗ್ಪಾಟ್ ಜನಾರ್ದನ ನಿಮ್ಮನ್ನ ಗಾಂಧಿನಗರ ಕಳಿಸ್ತೀನಂತಿದ್ದಲ್ಲ. ನಾನು ಶ್ರೀರಾಮಚಂದ್ರ ಗೌಡ ನಿಮ್ಮನ್ನ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ತಮ್ಮ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಗೌಡ್ರೆ ಸುಳ್ಳು ಹೇಳ್ಬೇಡಿ. ಓ ಅಣ್ಣಪ್ಪನವ್ರೆ, ನೀವು ಸುಳ್ಳು ಹೇಳ್ಬೇಡಿ. ಓಕೆ ಗೌಡ್ರೆ, ಈಗ ಇವ್ರನ್ನ ನಿಮ್ಮನೆಗೆ ಕರ್ಕೊಂಡು ಹೋಗ್ಬೇಡ. ಓಕೆ ಅಣ್ಣಪ್ಪನವ್ರೆ, ಈಗ ಇವ್ರನ್ನ ನಿಮ್ಮಟ್ಟಿಗೆ ಕರ್ಕೊಂಡು ಹೋಗ್ಬಿಡ. ಮಧುರವ್ರು ಖುಷಿ ಪಡ್ತಾರೆ. ಈಗ ನೀವು ಬೇಡ ಅಂದ್ರೆ, ನೀವು ಬೇಡ ಅಂತಿದ್ದಾರೆ ಅಂತ ಮಧುರವ್ರ ಹೋಗ್ಬಿಡ್ತೀನಿ. ಓಕೆ ಓಕೆ ನೋಡಿ, ನೀವು ನಮ್ಮ ಮನೆಗೆ ಬಂದಾಗ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ತರನೇ ಆಕ್ಟ್ ಮಾಡ್ಬೇಕು. ಹೌದು, ಇದನ್ನೆಲ್ಲ ಕೇಳಕ್ ನೀವ್ಯಾರು? ಪುಡ್ಸ್ವಾಮಿ, ಮಧುರವ್ರ ನಮ್ಮಟ್ಟಿಗೆ ಬಂದ್ಬಿಟ್ನಾ? ನಮ್ಮಟ್ಟಿ ಅಲ್ಲ, ಚಂದನವ್ರಟ್ಟಿ. ನೀ ಯಾಕಮ್ಮ ಇಲ್ಲಿದ್ದ? ಚಂದನವರು ಉಪೇಂದ್ರ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂದ್ರು, ಅದಕ್ಕೆ ಇಲ್ಲೇ ಬಂದ್ಬಿಟ್ಟೆ. ಸರಿಯಾಗಿ ಹೇಳಿದ್ರಿ ಪುಟ್ಟಮಲ್ಲಿ ಅವ್ರೆ, ನಾನೇ ಉಪೇಂದ್ರ ಅವ್ರನ್ನ ಕರ್ಕೊಂಡು ಬಂದಿದ್ದು. ಇಲ್ಲಿ ಅವ್ರ ನೀ ಮಧುರವ್ರೆ, ನಿಮ್ಗೋಸ್ಕರ ಶೂಟಿಂಗ್ ಇಂದ ನೆಟ್ಗೆ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ಟಿನಿ. ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಳಕ್ ಬಂದೆ. ತಾಳಿ ಸರ್. ಬನ್ನಿ ಸರ್, ಬನ್ನಿ ಸರ್. ದೂರನೇ ಕೂತ್ಕೊಳ್ಳಿ, ದೂರದಿಂದನೇ ಮಾತಾಡ್ಸಿ. ಉಪ್ಪಿ ಸರ್ ಹೋಗುವಾಗ ಎಲ್ರಿಗೂ ಆಟೋಗ್ರಾಫ್ ಕೊಡ್ತಾರೆ. ಸರ್, ಇವರು ಮಧುರ ಅವರು ಅಂತ ನಿಮ್ ಫ್ಯಾನು. ಸರ್, ಇವ್ರು ಪುಟ್ಟಮಲ್ಲಿ ಅವರಂತ ನಿಮ್ ದೊಡ್ಡ ಅಭಿಮಾನಿ. ನಾನು ನಿಮ್ ಪಿಕ್ಚರ್ನ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನೋಡಿ ನೋಡಿ, ನೀವು ನೋಡ್ತಾ ಇರೋದನ್ನ ಮಾಡ್ತಾ ಇರೋದು. ನೀವು ನಿಮ್ ಜೊತೆ ನಿಮ್ ಹೆಂಡತಿನೂ ಕರ್ಕೊಂಡ್ ಬರ್ಬೇಕಾಗಿತ್ತು. ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದ್ರೆ ಧೋಬಿ ಗಾಡಲ್ಲಿ ಇರ್ತಾರೆ. ಧೋಬಿ ಘಾಟ್ ಅಲ್ಲ, ನೀವ್ರ ಮಾತನ್ನ ಪೂರ್ತಿ ಅರ್ಥ ಮಾಡ್ಕೋ. ಮೇಡಮ್ ಧೋಬಿಘಾಟ್ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ, ಅದಕ್ಕೆ ಇವರೆಲ್ಲ ಉಲ್ಟಾ ಹೇಳ್ತಿದ್ದಾರೆ. ಸರ್, ಯಾವಾಗ್ಲೂ ನೀವು ಯಾಕೆ ಉಲ್ಟಾ
ಯಾಕೆ ಅಂತಂದ್ರೆ ನಾನು ಬಟ್ಟೆನ ಹಿಂದಕ್ಕೆ ಎತ್ತಿ ಮುಂದಕ್ಕೆ ಹೋಗಿದ್ದೀನಲ್ಲ ಅದಕ್ಕೆ. ಬಟ್ಟೆಯ ಪುಟ್ಟಮಲ್ಲಿ ಅವರೇ, ಅದು ಸ್ಕ್ರೀನ್ ಮುಂದೆ ಇದ್ರು ಪ್ರೊಜೆಕ್ಟ್ ಮುಂದೆ ಇರುತ್ತಲ್ಲ, ಅದನ್ನ ಈ ರೀತಿ ಹೇಳ್ತಿದ್ದಾರೆ. ತುಂಬಾ ಬುದ್ಧಿವಂತರು. ಅದಕ್ಕೆ ಅಲ್ವಾ ಬುದ್ಧಿವಂತ ಅಂತ ಸಿನಿಮಾ ಮಾಡಿದ್ದು. ಸರ್ ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ನಿಮ್ ಸೇರೆನೂ ಚೆನ್ನಾಗಿದೆ. ಎಲ್ಲಿ ಕೊಡ್ತೀರಾ ಒಗೆಯಕ್ಕೆ? ನಾವು ಒಗ್ಯಕ್ಕೆ ಎಲ್ಲೂ ಕೊಡಲ್ಲ, ನಮ್ಮ ಮಟ್ಟಿಲ್ ನಾವೇ ಒಕ್ಕತ್ತೀವಿ. ನಾಳೆಯಿಂದ ನೀವು ಒಗಿಬೇಡಿ, ನನಗೆ ಕೊಡಿ, ನಾನು ಹೋಗುದು ಐರನ್ ಮಾಡ್ಕೊಡ್ತೇನೆ. ಅಪ್ಪ ಅನ್ಸರ್ ಪುಟ್ಸ್ವಾಮಿ, ನೀನು ಈಗ ದೋಬಿ ಅಲ್ಲ, ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಥರ ಆಕ್ಟ್ ಮಾಡು. ನಮ್ಮ ಬಟ್ಟನೆಲ್ಲ ನಿಂಗೆ ಒಗ್ಯಕ್ಕೆ ಕೊಡ್ತೀನಿ. ಓಕೆ ಓಕೆ. ಗೌಡ್ರೆ ಏನದು ಗುಸ್ಗುಸು? ಅದು ಅವ್ರಿಗೆ ಪ್ರಶ್ನೆಗಳು ಏನೇ ಇದ್ರು ಬಿರ್ರನ್ ಕೇಳ್ಬೇಕಂತೆ. ಅವ್ರಿಗೆ ಶೂಟಿಂಗ್ ಲೇಟ್ ಆದಂತೆ. ಸಾರ್ ನಿಮ್ ಈಟಿಂಗ್ ಸ್ಪಾಟ್ಗೆ ನಮ್ಮನ್ನು ಕರ್ಕೊಂಡು ಹೋದರಿಯಾ? ಅದು ಈಟಿಂಗ್ ಸ್ಪಾಟ್ ಅಲ್ಲ ಕಮ್ಮಿ, ಶೂಟಿಂಗ್ ಸ್ಪಾಟು. ಹಿಡಿದ್ರೆ ಜಾಡ. ನಾಳೆ ಖಂಡಿತ ಕರ್ಕೊಂಡು ಹೋಗ್ತೀನಿ. ಧೋಬಿ ಘಾಟಕ್ಕೆ ಬಂದ್ಬಿಡಿ. ಧೋಬಿ ಘಾಟ? ಊಟಕ್ಕ ಓ ಮಧುರ ಬಾಬಿ, ಅಲ್ಲಿ ಕೂತ್ಕೊಂಡು ಎಂತ ಮಾಡ್ತಿದ್ದೀರಾ? ಆಚೆ ಬಂದು ನೋಡಿಲ್ಲ. ಉಪ್ಪಿಟ್ಟು 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 ರಿಯಲ್ ಸ್ಟಾರ್ ಉಪೇಂದ್ರ ಅವರು ಬಂದಿದ್ದಾರೆ. ಉಪೇಂದ್ರ ಅವರ? ಹೌದು ಮಾರ್ರೆ, ನಿಮ್ಮ ಮನೆ ಎದುರುಗಡೆ ಕಾರಲ್ಲೇ ಕೂತಿದ್ದಾರೆ. ಬೇಗ ಬನ್ನಿಯಲ್ಲ. ಮತ್ ಇವ್ರು ಯಾರು? ಅವರೇ ನಮ್ಮ ಬಾಸು. ಒಪ್ಪಿಗಿಂತ ಬೇರೆ ಅಲ್ಲ. ಬರಿ 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 ಕರ್ಕೊಂಡು ಹೋಗ್ತೀನಿ. ಬನ್ನಿ 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 ಬೇಗ.